ಕನಕಪುರ ಎಕ್ಸ್‌ಪ್ರೆಸ್ ಬೆಂಬಲಿಗರಿಗೆ ಸಿಗುತ್ತಾ ಅಗ್ರ ತಾಂಬೂಲ? ಡಿಕೆ ಕ್ಯಾಬಿನೆಟ್ ನಲ್ಲಿ ಯಾರು ಇರ್ತಾರೆ ಯಾರು ಇರಲ್ಲ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಏನ್ ಮಾಡ್ತಾರೆ ಬಂದ ಮೇಲೆ. ಬರೀ ಇವ್ರನ್ನ ಸಂಭಾಳಿಸೋದೇ ಆಗ್ಬಿಡುತ್ತಾ ಇನ್ನು 2 ವರ್ಷಗಳ ಕಾಲ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ಬಂಡೆ ಸಂಪುಟದಲ್ಲಿ ಜನ ಜಮೀರ್ ಮತ್ತು ಜಾರ್ಜ್ ಇರ್ತಾರಾ ಇರಲ್ವಾ? ಸಿದ್ದರಾಮಯ್ಯ ಪರಮಾಪ್ತ ನಾಯಕರಲ್ಲಿ ಸಂಪುಟದ ತಳಮಳ ಶುರುವಾಗಿದೆ. ಡಿಕೆ ದರ್ಬಾರ್ ದಳಪತಿಗಳು ಕೂಡ ವಿಲ ಏನಾದ್ರು ಅಂತಾರ ಅಥವಾ ಕಿಲ ಅಂತಾರ? ಒಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿರೋದಂತೂ ಸುಳ್ಳಲ್ಲ ಅಂತ ಹೇಳ್ತಾ ಇದೆ ಗ್ರೌಂಡ್ ರಿಪೋರ್ಟ್. ಎಲೆಕ್ಷನ್ ಕ್ಯಾಬಿನೆಟ್ ಡಿಕೆ ಶಕೆ ಶುರು. ಎಸ್, ದಿಸ್ ಇಸ್ ದ ಎಲೆಕ್ಷನ್ ಕ್ಯಾಬಿನೆಟ್. ವಾಟ್ ಡಸ್ ಇಟ್ ಮೀನ್? ಏನದರ ಅರ್ಥ? ಈಗೆಲ್ಲವೂ ಸುಗಮವಾಗಿದ್ರೆ, ಆಡಳಿತ ಸುಗಮವಾಗಿ ಸಾಗ್ತಾ ಹೋಗಿದ್ರೆ ಇಷ್ಟೆಲ್ಲ ಚರ್ಚೆಗಳಿರುತ್ತವಾ ಅನ್ನೋ ಒಂದು ಪ್ರಶ್ನೆ. ಅರೆ, ರಾಜಕಾರಣ ಅಂದಮೇಲೆ ಇದೆಲ್ಲ ಇರೋದಿಲ್ವೇನ್ರಿ ಅಂತ ಅಂದುಕೊಳ್ಳುವ ಮತ್ತೊಂದು ಆಯಾಮ. ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರ್ತಾ ಇದ್ದಾವೆ. ನಿಜ ಅಲ್ವಾ? ಏನಾದರೂ ಹೊಸ ಯುಗ ಶುರುವಾಗ್ತಾ ಇದೆ ಅಂತ ಹೇಳಿದಾಗ ಹಳೆಯ ನೆನಪುಗಳು, ಹಳೆಯ ಟ್ರಾಮಾಗಳು, ಹಳೆಯ ಆಘಾತಗಳು ಖಂಡಿತವಾಗ್ಲೂ ಕೂಡ ಇಲ್ಲಿ ಪಾತ್ರ ವಹಿಸುತ್ತವೆ. ಇದೆಲ್ಲವೂ ಕೂಡ ಆಡಳಿತದ ಮೇಲೆ ಪರಿಣಾಮ ಬೀರೋದಿಲ್ವಾ? ಒಂದು ಬೆಲೆ ಏರಿಕೆಯ ಬಗ್ಗೆ ಇಲ್ಲಿ ಯೋಚನೆ ಮಾಡಬೇಕಾಗಿದೆ, ಜೊತೆಗೆ ಸಂಪುಟದಲ್ಲಿರೋರನ್ನ ಸಂಭಾಳಿಸಬೇಕಾಗಿದೆ, ಕೇಂದ್ರವನ್ನು ಎಚ್ಚರಿಸಬೇಕಾಗಿದೆ. ಹೀಗಾಗಿ ಏನಾದರೂ ವಿಕೇಂದ್ರೀಕರಣ ಆಗ್ಬಿಡುತ್ತಾ? ಇವ್ರನ್ನ ಸಮಾಧಾನ ಪಡಿಸೋದ್ರಲ್ಲೇ ಕಾಲ ಕಳೆದು ಹೋಗ್ಬಿಡುತ್ತಾ ಇನ್ನುಳಿದಂಥ ಅಧಿಕಾರದ ಅವಧಿಯಲ್ಲಿ ಅನ್ನುವ ಪ್ರಶ್ನೆಯನ್ನ ಗಮನದಲ್ಲಿಟ್ಕೊಂಡು ನಾವು ಚರ್ಚೆನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಮತ್ತೊಂದು ಅಪ್ಡೇಟ್ ಇದೆ, ಲೆಟ್ಸ್ ಹಾವ್ ಅ ಲುಕ್. ಎಸ್, ಬುಧವಾರದಿಂದ ಡಿಕೆ ರಾಜ್ಯಭಾರ. ಆದರೆ ರಾಜ್ಯಕ್ಕೆ ಭಾರ ಆಗದೆ ಇರಲಿ ಅಂತ ಹೇಳಿ ಜನ ಕೇಳ್ಕೊಳ್ಳುವಂಗಿರುತ್ತೆ. ಆಡಳಿತ ತುಂಬ ಹಗುರವಾಗಿರಲಿ, ಈಸಿ ಆಗಲಿ ಅಂತ ಕೇಳ್ಕೊಳ್ಳೋಣ. ಡಿಕೆ ಜೊತೆ ಯಾರ್ಯಾರು ಪದಗ್ರಹಣ ಮಾಡ್ತಾರೆ, ಡಿಕೆ ಸಿದ್ದು ಬಣದ ಯಾರ್ಯಾರು ಸಚಿವರಾಗಿರ್ತಾರೆ, ಹೈಕಮಾಂಡ್ ಜೊತೆ ಡಿಕೆ ಸಿದ್ದು ಪಟ್ಟಿ ಫೈನಲ್ ಆಗ್ತಾ ಇದೆಯಾ? ಸಿದ್ದು ಆಪ್ತ ಜಮೀರ್ ಮತ್ತು ಜಾರ್ಜ್ಗೆ ಶಾಕ್ ಆಗೋದು ಖಚಿತನಾ? ಕ್ಯಾಬಿನೆಟ್ ಚರ್ಚೆ ಹೊತ್ತಲ್ಲಿ ಆಡಿಯೋ ಬಾಂಬ್ ಬೇರೆ ಸ್ಫೋಟಗೊಂಡಿದೆ. ಮೇಲಿಂದ ಮೇಲೆ ಜಮೀರ್ ಆಡಿಯೋ ಬ್ಲಾಸ್ಟ್ ಆಗ್ತಾ ಇದ್ದಾವೆ. ಜಮೀರ್ ವಿರುದ್ಧ ನಡೀತಾ ಹಾಗಾದ್ರೆ ವ್ಯವಸ್ಥಿತ ಷಡ್ಯಂತ್ರ? ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಅವ್ರ ಪಾತ್ರ ಏನು ಇಲ್ವಾ? ಅಥವಾ ಅವರದ್ದು ಅಂತ ಹೇಳಲಾಗುವಂಥ ಆಡಿಯೋ, ಅದರ ಸತ್ಯಾಸತ್ಯತೆ ಏನು? ಹೀಗೆ ಹಲವು ಕುತೂಹಲ, ಗೊಂದಲ, ಪ್ರಶ್ನೆ ಇದ್ದೇ ಇದ್ದಾವೆ. DCM ಅಷ್ಟೇ ಅಲ್ಲ, ಮಂತ್ರಿನೂ ಆಗಲ್ವಾ ಜಮೀರ್ ಅಹಮದ್ ಖಾನ್? ಪಕ್ಷದಿಂದಲೇ ಏನಾದರೂ ಉಚ್ಚಾಟನೆ ಆಗ್ಬಿಡುತ್ತಾ ಜಮೀರ್ ಅಹಮದ್ ಖಾನ್ ಅವರದ್ದು? ಈ ಷಡ್ಯಂತ್ರವನ್ನ ಮೆಟ್ಟಿ ನಿಲ್ತಾರ ಜಮೀರ್ ಅಹಮದ್? ಇನ್ನು ಸಿದ್ದು ಆಪ್ತ KJ ಜಾರ್ಜ್ ರಾಜ್ಯಸಭೆಗೆ ಹೋಗ್ತಾರಾ? ತಮ್ಮ ಜೂನಿಯರ್ ಡಿಕೆ ಸಂಪುಟದಲ್ಲಿ ಇರಲ್ವಾ ಜಾರ್ಜ್? ಈ ಎಲ್ಲ ಪ್ರಶ್ನೆಗಳನ್ನ ನೋಡ್ತಾ ಇದ್ದೀರಾ. ಈಗ ಒಂದು, DK ಶಿವಕುಮಾರ್ ಅವರ ಹೊಸ ಸಂಪುಟದಲ್ಲಿ, ಹೊಸ ಸರ್ಕಾರದಲ್ಲಿ, ಹೊಸದಲ್ಲ ಸರ್ಕಾರ ಹಳೇದೆ, ಕಾಂಗ್ರೆಸ್ ಸರ್ಕಾರವೇ, ಒಂದೇ ಬಾರಿ ಚುನಾವಣೆ ನಡೆದಿರೋದು, 2 ಚುನಾವಣೆ ನಡೆದಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಮತ್ತೊಂದು ಚುನಾವಣೆ ಏನಾದರೂ ಆಗ್ಬಿಡ್ತಾ ಅನ್ನುವಷ್ಟರ ಮಟ್ಟಿಗೆ ಚರ್ಚೆ, ಪರೀಕ್ಷೆ, ನಿರೀಕ್ಷೆ, ಆಕಾಂಕ್ಷೆ ಎಲ್ಲವೂ ಕೂಡ ಇದ್ದಾವೆ. ಯಾಕಂತ ಹೇಳಿದ್ರೆ ಆಕಾಂಕ್ಷಿಗಳ ದಂಡೆ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಾವೆ. ಆ ಗಲ್ಲಿಯಲ್ಲಿ, ಪಕ್ಕದ ಗಲ್ಲಿಗೆ ಹೋಗಿ ಬರುವಷ್ಟು ಸುಲಭ ಆಗ್ಬಿಟ್ಟಿದೆ ಈಗ ದಿಲ್ಲಿಗೆ ಪ್ರಯಾಣ ಮಾಡೋದು. ಇಲ್ಲೇ ರೀ ದಿಲ್ಲಿಗೆ ಹೋಗಿ ಬರ್ತೀನಿ, ಇಲ್ಲೇ ಪಕ್ಕದ ರೋಡಿಗೆ ಹೋಗಿ ಬರ್ತೀನಿ, ಪಕ್ಕದ ಲೇಔಟ್ಗೆ ಹೋಗಿ ಬರ್ತೀನಿ ಅನ್ನುವಷ್ಟರ ಮಟ್ಟಿಗೆ ಅಷ್ಟು ದೊಡ್ಡ ದಂಡು ಇಲ್ಲಿ ಇದೆ. ಯಾಕಂತ ಹೇಳಿದ್ರೆ ನಾವು ಅಧಿಕಾರಕ್ಕೆ ಬರ್ಬೇಕ್ರಿ. ಇಲ್ಲಿ ಪ್ರಾದೇಶಿಕ ವಾರು, ಸಮುದಾಯದ ವಾರು, ಸೀನಿಯಾರಿಟಿ ವಾರು, ಅಥವಾ ಇನ್ನು ಬೇರೆ ಬೇರೆ ಬಾಂಡೇಜ್ ವಾರು ಎಲ್ಲವೂ ಕೂಡ ಇದ್ದೇ ಇರುತ್ತೆ. ಅದರ ಜೊತೆಗೆ ಈಗ ಮತ್ತೊಂದು ವಿಚಾರವನ್ನು ನಾವು ಗಮನಿಸೋಣ. ಈಗ ನೋಡಿದ್ವಿ ಯಾರ್ಯಾರ ಜೊತೆಗೆ ಇರ್ತಾರೆ, ಯಾರು ಇರಲ್ವಾ ಅನ್ನೋ ಒಂದು ಪ್ರಶ್ನೆ. ಅದರ ಜೊತೆಗೇನೆ ಈಗ HD ಕುಮಾರಸ್ವಾಮಿ ಅವರ ಹೆಸರು ಕೂಡ ಸದ್ಯಕ್ಕೆ ಸದ್ದು ಮಾಡ್ತಾ ಇದೆ. ಯಾವ ಕಾರಣಕ್ಕಾಗಿ? ಎಸ್, ಒಕ್ಕಲಿಗರ ವೋಟ್ಗೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ DK ಶಿವಕುಮಾರ್ ಒಕ್ಕಲಿಗ ಸಮುದಾಯದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ಅಂತ ಹೇಳಿದಾಗ ಹಳೆ ಮೈಸೂರು ಭಾಗದಲ್ಲಿ ಏನಾಗುತ್ತೆ? 2028ರ ಬಳಿಕ ಒಕ್ಕಲಿಗ ನಾಯಕತ್ವ ಯಾರ ಪಾಲಾಗುತ್ತೆ? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಕೆನಾಟ್ ಬಿ ನೆಗ್ಲೆಕ್ಟೆಡ್ ಅಟ್ ಆಲ್. 2028ರಲ್ಲಿ CM ಆಗೋಕೆ BJP ಜೊತೆ HDK ದೋಸ್ತಿ ಮಾಡಿದ್ದಾರೆ. ಈಗ ಯಾವ ರೀತಿ ಕುಸ್ತಿ ಆಡಬೇಕಾದಂಥ ಪ್ರಸಂಗ ಬಂದಿದೆ. ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳೇ, ಒಕ್ಕಲಿಗ ಮತದಾರರೇ ಆಸ್ತಿ.
ಡಿಕೆ ಸಿಎಂ ಆಗ್ತಿರೋ ಕಾರಣ ಒಕ್ಕಲಿಗರ ಮತ ಬ್ಯಾಂಕ್ ಛಿದ್ರ ಆಗುತ್ತಾ? ಡಿಕೆ ಪಾರುಪತ್ಯ, HDKಗೆ ಹಳೆ ಮೈಸೂರು ಕೈ ತಪ್ಪೋ ತವಕ ಖಂಡಿತವಾಗ್ಲೂ ಇರುತ್ತೆ. ಚಾಲೆಂಜಸ್ ಇರುತ್ತೆ, ಅದನ್ನ ಅವ್ರು ಅಕ್ಸೆಪ್ಟ್ ಮಾಡಲಿ ಬಿಡಲಿ. ಆದರೆ ಆ ಚಾಲೆಂಜಸ್ಗಳಿಗೆ ಯಾವ ರೀತಿ ಫೇಸ್ ಮಾಡ್ತಾರೆ, ಆ ಚಾಲೆಂಜಸ್ಗಳನ್ನು, ಸವಾಲುಗಳನ್ನು. ಈಗಲೇ ರಾಜ್ಯ ರಾಜಕಾರಣಕ್ಕೆ ಧುಮುಕೋ ಅನಿವಾರ್ಯತೆ ಏನಾದರೂ ಇದೆಯಾ? ಐ ರಿಪೀಟ್, HD ಕುಮಾರಸ್ವಾಮಿ ಅವರು ಈಗಲೇ ರಾಜ್ಯ ರಾಜಕಾರಣದಲ್ಲಿ ಧುಮುಕ್ತಾರ? ಮತ್ತಷ್ಟು ಆಕ್ಟಿವ್ ಆಗ್ತಾರ? ರಾಜೀನಾಮೆ ಕೊಡೋ ಸಾಧ್ಯತೆ ಏನಾದರೂ ಬರುತ್ತಾ? ಅಸ್ತಿತ್ವದ ಉಳಿವಿಗಾಗಿ ಶೀಘ್ರ ರಾಜ್ಯ ರಾಜಕಾರಣಕ್ಕೆ HD ಕುಮಾರಸ್ವಾಮಿ ಅವರು ಬರ್ತಾರಾ? ಇಲ್ಲದೆ ಹೋದ್ರೆ ಒಕ್ಕಲಿಗರ ಕೋಟೆಯಲ್ಲಿ DKC ದರ್ಬಾರ್ ಖಚಿತವಾ? ಹೀಗೊಂದು ಆಯಾಮದಲ್ಲಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆ ಕಾರಣಕ್ಕಾಗಿ ಅತಿ ಹೆಚ್ಚು ಗಮನವನ್ನ ರಾಜ್ಯ ರಾಜಕಾರಣದಲ್ಲಿ ಕೊಡಬೇಕಾಗತ್ತಾ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ? ಓಕೆ, ಲೆಟ್ಸ್ ಬಿಗಿನ್ ದ ಡಿಬೇಟ್ ವೆರಿ ಸೂನ್. ಬಿಫೋರ್ ದಟ್, ಈಗ ಯಾರೆಲ್ಲ ಇನ್ ಆಗ್ತಾರೆ, ಯಾರೆಲ್ಲ ಔಟ್ ಆಗ್ತಾರೆ, ಅಥವಾ ಆ ಒಂದು ಸಂಭಾವ್ಯ ಪಟ್ಟಿ ಕೂಡ ಇಲ್ಲಿದೆ. ಲೆಟ್ಸ್ ಹಾವ್ ಅ ಲುಕ್. ನೋಡ್ತಾ ಹೋಗೋಣ ಒಂದೊಂದಾಗೆ. ನೀವು ಸ್ಕ್ರೀನ್ನಲ್ಲಿ ಗಮನಿಸ್ಬೋದು, ಆ ಒಂದು ಗ್ರಾಫಿಕ್ಸ್ ಪ್ಲೇಟ್ ನೋಡ್ತಾ ಹೋಗೋಣ. DKC ಸಂಭಾವ್ಯ ಸಂಪುಟ ಹೀಗಿರುತ್ತೆ. ಕೊರಟಗೆರೆ ಶಾಸಕರು, ಅದು ಡಾಕ್ಟರ್ ಜಿ ಪರಮೇಶ್ವರ್, ಎಸ್. ನೆಕ್ಸ್ಟ್ ಸತೀಶ್ ಜಾರಕಿಹೊಳಿ, ಯಮಕನಮರಡಿಯ ಶಾಸಕರು, ಇವರೆಲ್ಲ ಸಂಭಾವ್ಯ ಸಂಪುಟದಲ್ಲಿ ಸಚಿವರಾಗ್ತಾರೆ. ಯತೀಂದ್ರ ಸಿದ್ದರಾಮಯ್ಯ ಸದ್ಯಕ್ಕೆ MLC ಆಗಿದ್ದಾರೆ, ಅವರಿಗೂ ಕೂಡ ಮಂತ್ರಿಯ ಭಾಗ್ಯ ಸಿಗಬಹುದು. MB ಪಾಟೀಲ್ ಲಿಂಗಾಯತ ಸಮುದಾಯದಿಂದ, ಬಬಲೇಶ್ವರ್ ಕ್ಷೇತ್ರದಿಂದ ಶಾಸಕರಾದಂಥವರು, ಅವರು ಕೂಡ ಸಂಪುಟದಲ್ಲಿ ಇರ್ತಾರೆ ಅಂತ ಹೇಳಲಾಗಿದೆ. ಇನ್ನು ಉಲ್ಲಾಳದ UT ಖಾದರ್ ಸದ್ಯಕ್ಕೆ ಸ್ಪೀಕರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು. ಕೃಷ್ಣ ಬೈರೇಗೌಡರು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಆಡಳಿತದಲ್ಲಿ ಇದಾರ ಅಥವಾ ಇರ್ತಾರ ಸಂಪುಟದಲ್ಲಿ. ಇನ್ನು ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದ ಶಾಸಕರು. ಎಸ್, ದೇ ಆರ್ ಆಲ್ ದ ಪಾರ್ಟ್ ಆಫ್ DK ಕ್ಯಾಬಿನೆಟ್. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು. BTM ಲೇಔಟ್ನ ರಾಮಲಿಂಗಾರೆಡ್ಡಿ ಸಾರಿಗೆ ಸ್ಥಾನದಲ್ಲೇ ಇರ್ತಾರ. ಸಾರಿಗೆ ಸಚಿವ ಸ್ಥಾನವನ್ನು ಅಲಂಕರಿಸ್ತಾರ, ಮುಂದುವರಿಸ್ತಾರ, ಬೇರೆ ಇನ್ಯಾವುದಕ್ಕೆ ಹೋಗ್ತಾರೆ ನೋಡೋಣ, ಕಾದು ನೋಡೋಣ. ಇನ್ನು ಭಾಲ್ಕಿಯ ಈಶ್ವರ್ ಖಂಡ್ರೆ ಸದ್ಯಕ್ಕೆ ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಂಥವರು. DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರೆಲ್ಲ ಸಚಿವರಾಗಿ ಇರಬಹುದು ಅನ್ನುವ ಮಾತಿದೆ.